ವೀಕ್ಷಕರೇ, ಹೇಗಿದ್ದೀರಿ? ಇವತ್ತು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಅರೆಬಯಲು ಸೀಮೆಯ ಭದ್ರಾವತಿಯಲ್ಲಿ ನಡೆದ ಘಟನೆಯೊಂದನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ವೆಲ್ಕಮ್ ಟು ದಿ ಸ್ಟೋರಿ ಆಫ್ ಭದ್ರಾವತಿ. ಎಂಎಲ್ಎಯ ದಾರಿ ತಪ್ಪಿದ ಮಗ. ಇಲ್ಲಿ ಪ್ರಜ್ಞಾಪೂರ್ವಕವಾಗಿಯೇ ಅತ್ಯಂತ ಜವಾಬ್ದಾರಿಯುತವಾಗಿಯೇ ಎಂಎಲ್ಎಯ ದಾರಿ ತಪ್ಪಿದ ಮಗ ಎನ್ನುವ ಟೈಟಲ್ ಅನ್ನು ಬಳಸ್ತಿದ್ದೇವೆ. ಇದಕ್ಕೆ ಸಕಾರಣವೂ ಇದೆ ಕಣ್ರಿ. ತನ್ನ ಅಪ್ಪನ ಬೆನ್ನಿಗೆ ನಿಂತು ಜನಪರವಾದ ಕೆಲಸಗಳ ಮೂಲಕ ಭದ್ರಾವತಿ ಜನತೆಯ ಮನಸ್ಸು ಗೆದ್ದು ಅಪ್ಪನ ಹೆಸರು ಉಳಿಸಬೇಕಾದ ವಯಸ್ಸಲ್ಲಿ ತನ್ನ ಅಡ್ಡಕಸಬಿ ದಂಧೆಗಳ ಕಿಂಗ್ ಪಿನ್ ಆಗಿ ಬೆಳೆಯುತ್ತಿರುವ ಪುತ್ರನನ್ನ ಹೀಗೆನ್ನದೆ ಇನ್ನೇನನ್ನಲಿಕ್ಕಾಗುತ್ತಲ್ವಾ? ಭದ್ರಾವತಿ ಜನರ ನೆಮ್ಮದಿ ಹಾಳು ಮಾಡಿ ಸಮಾಜ ಕಂಟಕನಾಗಿ ಬೆಳೆಯುತ್ತಿರುವ ಎಂಎಲ್ಎ ಪುತ್ರನ ಅವಾಂತರ ಕೊನೆಗೂ ಬೀದಿಗೆ ಬಿದ್ದೇ ಬಿಟ್ಟಿದೆ. ಸ್ಟೋರಿ ಆರಂಭಿಸುವ ಮುನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣಾರೆಡ್ಡಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಕಣ್ರಿ. ಬಿಕಾಸ್ ಅವರೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಹಾಕದೇ ಇದ್ದಿದ್ರೆ ಎಂಎಲ್ಎ ಪುತ್ರನೊಬ್ಬನ ಖರಾಬ್ ಹಿಸ್ಟ್ರಿ ಜಗತ್ತಿನ ಮುಂದೆ ಬೆತ್ತಲಾಗ್ತಲೇ ಇರಲಿಲ್ಲ. ಆತನ ಕರಾಳ ಮುಖದ ದರ್ಶನವೇ ಆಗ್ತಿರ್ಲಿಲ್ವೇನೋ. ಒಬ್ಬ ಎಂಎಲ್ಎ ಮಗ ಇಷ್ಟೊಂದು ಕೀಳು ಮಟ್ಟದಲ್ಲಿ ನಡೆದುಕೊಳ್ತಾನ ಎನ್ನುವ ವಾಸ್ತವ ಜಗತ್ತಿಗೆ ಗೊತ್ತಾಗ್ತಲೇ ಇರಲಿಲ್ವೇನೋ. ಅಕ್ರಮ ತಡೆಯಲು ಹೋದ ದಕ್ಷ ಮಹಿಳಾ ಅಧಿಕಾರಿಯನ್ನ ತನ್ನ ಚೇಲ ಬಾಲಗಳ ಮೊಬೈಲ್ನಲ್ಲಿ ಲೌಡ್ ಸ್ಪೀಕರ್ ಆನ್ ಮಾಡಿಸಿ ಬಿಲೋ ದಿ ಬೆಲ್ಟ್ ಲ್ಯಾಂಗ್ವೇಜ್ನಲ್ಲಿ ಬೈದ ದೃಷ್ಟಾಂತ ಹೊರಬರ್ತಿದ್ದಂತೆ ಭದ್ರಾವತಿ ನಿಗಿ ಕೆಂಡವಾಗಿದೆ. ಭದ್ರಾವತಿಗೆ ಭದ್ರಾವತಿನೇ ಹಿಡಿ ಶಾಪ ಹಾಕಲಾರಂಭಿಸಿದೆ. ನಾವು ಆಯ್ಕೆ ಮಾಡಿದ ಎಂಎಲ್ಎ ಮಗನ ಹಸಿಲೆ ಎತ್ತು ಇದಾ ಛೀ ಥೂ ಎಂದು ಉಗಿಯಲಾರಂಭಿಸಿದ್ದಾರೆ. ಭದ್ರಾವತಿಯ ಕಾಂಗ್ರೆಸ್ ಎಂಎಲ್ಎ ಬಿಕೆ ಸಂಗಮೇಶ್ ಕಷ್ಟಪಟ್ಟು ಕಾಪಾಡಿಕೊಂಡು ಬಂದಿರುವ ಮಾನ ಮರ್ಯಾದೆ ಪ್ರತಿಷ್ಠೆ ಗೌರವವನ್ನ ಅವರ ಕಿರಿಯ ಪುತ್ರರತ್ನ ಬಸವೇಶ್ನೇ ಮಣ್ಣು ಪಾಲು ಮಾಡ್ತಿದ್ದಾನೆ. ಭದ್ರಾವತಿಗೆ ಅಂಟಿರುವ ಕಳಂಕವನ್ನ ಮತ್ತಷ್ಟು ಹೆಚ್ಚಿಸ್ತಿದ್ದಾನೆ. ಹಾಗೋ ಹೀಗೋ ಸರ್ಕಸ್ ಮಾಡಿ ಅಪ್ಪ ತೇಪೆ ಮುಚ್ಚುತ್ತಾ ಬರುತ್ತಿದ್ರೆ ಮಗ ಬಸವೇಶ್ ಹೆಸರೇ ಸೂಚಿಸುವಂತೆ ಗೂಳಿಯ ಹಾಗೆ ನುಗ್ಗಿ ಎಲ್ಲ ಹಾಳು ಮಾಡ್ತಾ ಬರ್ತಿದ್ದಾನೆ. ಆದರೆ ಒಂದು ಹಂತದಲ್ಲಿ ಮ್ಯಾನೇಜ್ ಆಗ್ತಿದ್ದ ಅವೆಲ್ಲವುಗಳ ನಡುವೆ ಈ ಒಂದು ವಿಡಿಯೋ ಮಾತ್ರ ವೈರಲ್ ಆಗಿ ಶಾಸಕ ಪುತ್ರನ ಹಸಲಿ ಎತ್ತು ಜಗಜ್ಜಾಹೀರಾಗುವಂತೆ ಮಾಡಿದೆ. ಮಗ ಮಾಡಿದ ಕೃತ್ಯಕ್ಕೆ ಅಪ್ಪ ತಲೆ ತಗ್ಗಿಸುವಂತಾಗಿದೆ. ಸಮಾಜದ ಮುಂದೆ ಉತ್ತರಿಸಬೇಕಾಗಿ ಬಂದಿದೆ. ಉತ್ತರಿಸಬೇಕಾದ ನೈತಿಕತೆ ಇರುವ ಬಸವೇಶ್ ಘಟನೆಯೇ ಆಗಿಲ್ಲ ಎನ್ನುವ ರೇಂಜ್ನಲ್ಲಿ ಆರಾಮಾಗಿದ್ದಾನೆ ಎನ್ನುವ ವರ್ತಮಾನ ಭದ್ರಾವತಿಯಿಂದ ಬರುತ್ತಿದೆ. ಶಿವಮೊಗ್ಗ ಎನ್ನುವಂಥ ಸಂಭಾವಿತ ಜಿಲ್ಲೆಯ ಮಟ್ಟಿಗೆ ಭದ್ರಾವತಿ ಎನ್ನುವ ಊರಿಗೆ ಮಿನಿ ಬಿಹಾರ್ ಎನ್ನುವ ಕಳಂಕ ಮೆತ್ಕೊಂಡಿದೆ. ಭದ್ರಾವತಿ ಅಂದರೆ ಜನ ಈ ಊರಿನ ಸಹವಾಸವೇ ಸಾಕಪ್ಪ ಎಂದು ಮೂಗು ಮುರಿಯುವ ಪರಿಸ್ಥಿತಿ ಇದೆ. ಹೇಗೋ ಬೆಳೆಯಬಹುದಾಗಿದ್ದ ಭದ್ರಾವತಿ ಅಕ್ಷರಶಃ ಬೆಂಗಾಡಿನಂತಾಗಿದೆ. ಇಂಥ ಭದ್ರಾವತಿಯಲ್ಲಿ 2 ದಿನಗಳ ಹಿಂದೆ ನಡೆದ ಘಟನೆ ಇಡೀ ರಾಜ್ಯವೇ ಈ ಊರಿನ ಬಗ್ಗೆ ಅದಕ್ಕೆ ಕಾರಣವಾದ ಅಲ್ಲಿನ ಎಂಎಲ್ಎ ಪುತ್ರನಿಗೆ ಹಿಡಿ ಶಾಪ ಆಗ್ತಿದೆ. ನಾವೇನು ಭದ್ರಾವತಿಯಲ್ಲಿದ್ದೀವೋ ಅಥವಾ ಅರಾಜಕತೆ ಹಟ್ಟಹಾಸವಿರುವ ರಿಪಬ್ಲಿಕ್ ಆಫ್ ಭದ್ರಾವತಿ ಇದ್ದೇವೋ ಎಂಬ ಡೌಟ್ ಜನರೆಲ್ಲ ಕಾಡ್ತಾ ಇದೆ. ಅಂದಾಗೆ ನಡೆದಿದ್ದೇನು ಎನ್ನುವುದು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದ್ದಾಗಿದೆ. ಆ ವಿಡಿಯೋದಲ್ಲಿ ಕೇಳಿಸಿಕೊಳ್ಳಲಿಕ್ಕೆ ಅಸಾಧ್ಯವಾಗುವಂಥ ಅಶ್ಲೀಲ ಪದಗಳನ್ನು ಬಳಸಲಾಗಿದೆ. ಟಿವಿ ಚಾನೆಲ್ಗಳು ಬೀಪ್ ಸೌಂಡ್ ಹಾಕ್ಕೊಂಡೇ ಅದನ್ನು ಪ್ಲೇ ಮಾಡಿವೆ. ಮಹಿಳಾ ಅಧಿಕಾರಿಗೆ ಕೆಲಸ ಮಾಡಲಿಕ್ಕೆ ಬಿಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಮರ್ಡರ್ ಮಾಡಿಸುವುದಾಗಿ ಬೆದರಿಕೆ ಹಾಕಿದ್ದಾನೆನ್ನುವುದು ದೊಡ್ಡ ಸುದ್ದಿಯಾಗಿದೆ ಕಣ್ರಿ. ನೆಟ್ಟಿಗೆ ಮಾತಾಡಿ ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಮಗ ಮಾಡಿದ್ದು ತಪ್ಪೆಂದು ಗೊತ್ತಾದರೂ ಮಗನ ರಕ್ಷಿಸೋಕೆ ಉಲ್ಟಾ ಆ ಮಹಿಳಾ ಅಧಿಕಾರಿಯನ್ನೇ ತಪ್ಪಿತಸ್ಥೆ ಎಂದು ಪ್ರೂವ್ ಮಾಡೋಕೆ ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಯತ್ನಿಸುತ್ತಿದ್ದಾರಂತೆ.
ಇದಕ್ಕೆ ತನ್ನ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಜೊತೆಗೆ ಪೊಲೀಸ್ ಪವರ್ ಅನ್ನು ಕೂಡ ಬಳಸ್ಕೊಳ್ತಿದ್ದಾರಂತೆ. MLA ಪುತ್ರನ ತಪ್ಪಿತರು ತನ್ನನ್ನು ಬಚಾವ್ ಮಾಡೋದನ್ನು ಬಿಟ್ಟು ಉಲ್ಟಾ ತನ್ನನ್ನೇ ಮುಗಿಸೋಕೆ ಅಲ್ಲಿನ ರಾಜಕಾರಣ ಮತ್ತು ಪೊಲೀಸ್ ವ್ಯವಸ್ಥೆ ಪ್ರಯತ್ನಿಸುತ್ತಿರುವುದನ್ನು ಕಂಡು ಪಾಪ ಆ ಹೆಣ್ಮಗಳು ಕಂಪ್ಲೇಂಟ್ ಕೊಡಲಿಕ್ಕೂ ಹಿಂಜರಿದಿದ್ಲು. ಇಡೀ ಭದ್ರಾವತಿಯನ್ನೇ ಬಿಹಾರ್ನಂತೆ ಜಂಗಲ್ ರಾಜ್ ಮಾಡಿರುವ ಕುಖ್ಯಾತಿ MLA ಪುತ್ರ ಬಸವೇಶ್ನದು ಎನ್ನಲಾಗ್ತದೆ. ಇಡೀ ಭದ್ರಾವತಿಯನ್ನು ಕೇಳ್ಕೊಂಡು ಬಂದರೂ MLA ಪುತ್ರನ ಬಗ್ಗೆ ಒಂದೇ ಒಂದು ಸಣ್ಣ ಒಳ್ಳೆಯ ಮಾತು ಕೇಳೋಕೆ ಸಿಗಲ್ಲ ಅಂದರೆ ಯಾವ ಮಟ್ಟಿಗೆ ಆತನ ಅಂಧ ದರ್ಬಾರ್ ಭದ್ರಾವತಿಯಲ್ಲಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅವನ ಇಂದ ಹಿಡಿದು ಅವನ ಜನ್ಮಕ್ಕಿಷ್ಟು ಎಂದು ಬೈಯೋರೇ ಹೆಚ್ಚು. ತನ್ನ ಪಟಾಲಂ ಜೊತೆಗೂಡಿ ಮನೆ ಬಿಟ್ಟ ಅಂದರೆ ಮುಗೀತು, ಭದ್ರಾವತಿಗೆ ಗ್ರಹಚಾರ ಒಕ್ಕರಿಸಿದಂತೆ ಎನ್ನುವ ಮಾತಿದೆ. ಒಂದು ರೀತಿ ತೆಲುಗು ಫಿಲ್ಮ್ಗಳಲ್ಲಿ ಜಮೀನ್ದಾರಿಕೆ ಮಾಡಿಕೊಂಡು ಇರುವ ವಿಲನ್ ಮಗನ ಸ್ಟೋರಿಯನ್ನೇ ನೆನಪಿಸುತ್ತಂತೆ ಈ ಬಸವೇಶ್ನ ಶೋ ಅಪ್ಸು ಬಿಲ್ಡಪ್ಸು. ಜನರಿಗೆ ಆರಂಭದಲ್ಲಿ ಇದೆಲ್ಲ ಅಸಹ್ಯ ಅನಿಸ್ತಿತ್ತು, ಆದರೆ ನೋಡಿ ನೋಡಿ ಕಾಮನ್ ಆಗೋಗಿದೆ. ಹಾಗಾಗಿ ಬಸವೇಶ್ ಅಂದರೆ ಅವನ ಬಿಡಿ, ಅವನ ಯೋಗ್ಯತೆಗೆ ಅಷ್ಟೇ ಅಲ್ವೇ ಎಂದು ಮಾತನಾಡಿಕೊಂಡು ಜನ ಸುಮ್ಮನಾಗ್ತಿದ್ದಾರಂತೆ. ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕೆ, ಕೈಗಾರಿಕಾ ಕ್ಷೇತ್ರದಲ್ಲಿ ಔನ್ನತ್ಯ ಸಾಧಿಸೋಕೆ ಎಲ್ಲ ಅವಕಾಶಗಳು ಭದ್ರಾವತಿಯಲ್ಲಿದ್ದರೂ ರಾಜಕಾರಣಿಯ ಬದ್ಧತೆಯ ಕೊರತೆ ಕಾರಣಕ್ಕೆ ಇವತ್ತು ಭದ್ರಾವತಿ ಮಿನಿ ಬಿಹಾರ್ ಆಗೋಗಿದೆ. ಇಂಥ ಊರು ಸುದ್ದಿಯಾಗೋದೇ ಕೆಟ್ಟ ಕಾರಣಗಳಿಂದ. ಈಗ ಮತ್ತೆ ಸುದ್ದಿಯಲ್ಲಿರೋದು ಕೂಡ ಬಸವೇಶ್ನ ಅಂಧ ದರ್ಬಾರ್ ಕಾರಣಕ್ಕೆ ಎನ್ನುವುದು ಗಮನಾರ್ಹ. MLA ಆದರೂ ಸಂಗಮೇಶ್ಗೆ ತಗ್ಗಿ ಬಗ್ಗಿ ನಡೆಯುವ ಸೌಜನ್ಯ ಇದೆ ಎನ್ನುವ ಮಾತಿದೆ. ಜನ ಏನಂದಾರೋ ಎನ್ನುವ ಅಳುಕು ಅವರಲ್ಲಿ ಇನ್ನೂ ಇದೆಯಂತೆ. ತಾನೇನಾದರೂ ತಪ್ಪು ಮಾಡಿದರೆ ಚುನಾವಣೆಯಲ್ಲಿ ಜನ ಸರಿಯಾದ ಪಾಠ ಕಲಿಸ್ತಾರೆ ಎನ್ನುವ ಅಂಜಿಕೆ ಆತರಲ್ಲಿ ಇನ್ನೂ ಇದೆ. ಹಾಗಾಗಿನೇ ಇಲ್ಲಿ ಅಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಮೈ ಮೇಲೆ ಎಳೆದುಕೊಂಡು ರಂಪಾಟ ಮಾಡಿಕೊಳ್ಳುವ ಮಟ್ಟದ ರೇಜಿಗೆ ಅವರು ಸಿಲುಕೇ ಇಲ್ಲ. ರಾಜಕೀಯ ಸ್ಥಾನಮಾನಗಳ ಕಾರಣಕ್ಕೆ ರಾಡಿ ರಂಪಾಟ ಮಾಡಿಕೊಂಡಿದ್ದನ್ನು ಬಿಟ್ಟರೆ ಕೆಟ್ಟ ಕಾರಣಕ್ಕೆ ಸುದ್ದಿಯಾದ ನಿದರ್ಶನಗಳಿಲ್ಲ. ಆದರೆ ಅಪ್ಪ ಹಾಗೂ ಹೀಗೂ ಕಾಪಾಡಿಕೊಂಡು ಬಂದಿದ್ದ ಮಾನ ಮರ್ಯಾದೆ ಗೌರವವನ್ನು ಮಣ್ಣು ಪಾಲು ಮಾಡಲಿಕ್ಕೆಂದೇ ಟೊಂಕ ಕಟ್ಟಿ ಕೆಲಸ ಮಾಡುವಂತೆ ಕಾಣ್ತಿದೆ ಅವರ ಪುತ್ರರತ್ನ ಬಸವೇಶ್ ಆಲಿಯಾಸ್ ಬಸವ. ಬಹುಶಃ ಸಂಗಮೇಶ್ ತನ್ನ ರಾಜಕೀಯದಲ್ಲಿ ಮಕ್ಕಳನ್ನು ಎಂಟ್ರಿ ಮಾಡದೆ ತೆಪ್ಪಗಿರಿಸಿದ್ರೆ ಬಸವೇಶ್ ಇಷ್ಟೊಂದು ನಟೋರಿಯಸ್ ಆದ ಮಟ್ಟದಲ್ಲಿ ಬೆಳೆಯುತ್ತಿರಲಿಲ್ವೇನೋ ಎನ್ನುವ ಮಾತುಗಳಿವೆ. ಓದು ಬರಹ ಕಲಿತು ಸಂಭಾವಿತನಂತೆ ಆತ ಇರುತ್ತಿದ್ನೇನೋ. ಆದರೆ ಎಲ್ಲ ರಾಜಕಾರಣಿಗಳಂತೆ ನನ್ನ ಮಗನಿಗೂ ರಾಜಕೀಯ ಸ್ವಾತಂತ್ರ್ಯ ಇರಲಿ ಎಂದು ಎಂಟ್ರಿ ಕೊಡಿಸಿದ್ದೆ ಇವತ್ತು MLAಗೆ ಮುಳುವಾಗ ಹೋಗಿದೆಯೇನೋ. ಮಗ ಏನು ಮಾಡ್ತಿದ್ದಾನೆ, ಅದು ಸರಿನೋ ತಪ್ಪೋ ಎಂದು ಅವಲೋಕಿಸುವ ಗೋಜಿಗೆ ಹೋಗಲಿಲ್ಲ. ಅಪ್ಪ ಕೇಳ್ತಿಲ್ಲ ಬಿಡು ಎಂದ್ಕೊಂಡು ಮಗ ಕಾನೂನು ಬಾಹಿರವಾದ ಕೆಲಸಗಳಿಗೆ ಕೈ ಹಾಕಿದ. ಅಪ್ಪನಿಗೆ ಗೊತ್ತಾದರೂ ಇದೆಲ್ಲ ರಾಜಕೀಯದಲ್ಲಿ ಮಾಮೂಲು ಎಂದುಕೊಂಡು ಸುಮ್ಮನಾಗ್ಬಿಟ್ರು. ಇದನ್ನು ಅಪ್ಪ ತನಗೆ ಕೊಟ್ಟ ಪರಮಾಧಿಕಾರ ಸ್ವಾತಂತ್ರ್ಯ ಎಂದುಕೊಂಡವನೇ ಬಸವೇಶ್ ಅಕ್ರಮ ಚಟುವಟಿಕೆಗಳ ಕಿಂಗ್ ಪಿನ್ ಆಗಿ ಇವತ್ತು ಅದೊಂದು ಪ್ರಬಲ ಸಾಮ್ರಾಜ್ಯವನ್ನೇ ಬೆಳೆಸಿಬಿಟ್ಟಿದ್ದಾನಂತೆ. ಅದರಿಂದ ಬೇನಾಮಿ ಹಣ ಕೋಟಿಗಳಲ್ಲಿ ಬರೋಕೆ ಶುರುವಾಗಿದೆ. ಆಗಲೂ ಕಿವಿ ಹಿಂಡುವ ಕೆಲಸ ಮಾಡಲಿಲ್ಲ ಸಂಗಮೇಶ್. ಮಗ ಕಮಾಯಿ ಮಾಡ್ತಿದ್ದಾನೆ ಬಿಡು ಎಂದು ಸುಮ್ಮನಾಗಿದ್ದಕ್ಕೆ ಇವತ್ತು ದೊಡ್ಡ ಬೆಲೆಯನ್ನೇ ತೆರಬೇಕಾದ ಸನ್ನಿವೇಶ ಎದುರಾಗಿದೆಯಂತೆ. ಮಗ ಅಡ್ಡದಾರಿ ಹಿಡಿಯೋಕೆ ಕಾರಣನೇ ತಾನೆನ್ನುವ ಕಳಂಕ ಮೆತ್ತಿಕೊಳ್ಳುವಂತಾಗಿದೆ. ಮಗನಲ್ವಾ ಎಂದು ಆತನ ತಪ್ಪನ್ನ ಮುಚ್ಚಾಕೋಕೆ ಹೋಗಿ ಜನರಿಂದ ಇವತ್ತು ಚೀಮಾರಿ ಹಾಕಿಸಿಕೊಳ್ಳುವಂತಾಗಿದೆ. ಇಡೀ ರಾಜ್ಯದ ಮುಂದೆ MLA ಹಾಗೂ ಆತನ ಪುತ್ರ ಬೆತ್ತಲಾಗುವಂತಾಗಿದೆ. ನೀವು ನಂಬಲಿಕ್ಕಿಲ್ಲ, ಭದ್ರಾವತಿಯನ್ನು ಮಿನಿ ಬಿಹಾರ್, ರಿಪಬ್ಲಿಕ್ ಆಫ್ ಭದ್ರಾವತಿ ಮಾಡಿರುವ ಕುಖ್ಯಾತಿ ಸಂಗಮೇಶ್ ಪುತ್ರ ಬಸವೇಶ್ಗೆ ಸಲ್ಲುತ್ತೆ. ಅಪ್ಪ ಕೊಟ್ಟ ಸ್ವತಂತ್ರವನ್ನೇ ಸ್ವೇಚ್ಛಾಚಾರ ಎಂದುಕೊಂಡು ಅಬ್ಬರಿಸುತ್ತಾ ತನ್ನ ಸುತ್ತ ತನ್ನದೇ ಮನಸ್ಥಿತಿಯ ಒಂದಷ್ಟು ಹುಡುಗರ ಪಟಾಲಂ ಕಟ್ಟಿಕೊಂಡು ಭದ್ರಾವತಿಯನ್ನು ಅಕ್ರಮಗಳ ಅಡ್ಡೆಯಾಗಿಸಿಕೊಂಡಿದ್ದಾನಂತೆ. ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕಾದ ಪೊಲೀಸರನ್ನೇ ತನ್ನ ಬೆರಳುಗಳ ಸನ್ನೆಗಳಲ್ಲಿ ಆಟವಾಡಿಸುವ ರೇಂಜ್ಗೆ ಬೆಳೆದಿದ್ದಾನಂತೆ ಬಸವೇಶ್. ಅಪ್ಪ ನಾಮಕಾವಸ್ಥೆ MLA ಅಷ್ಟೇ, ಆದರೆ ದರ್ಬಾರ್ ನಡೆಸೋದೆಲ್ಲ ಈತನೇ ಅಂತೆ. ಭದ್ರಾವತಿಯಲ್ಲಿ ಆಗಬೇಕಿರುವ ಕೆಲಸಗಳಿಂದ ಹಿಡಿದು ಗುತ್ತಿಗೆದಾರರನ್ನ ಫೈನಲ್ ಮಾಡೋದು ಕೂಡ ಈತನೇ ಅಂತೆ.
ಈತ ಹೇಳಿದವರಿಗೇನೆ ಕೆಲಸ ಕೊಡಬೇಕು, ಇಲ್ಲವಾದಲ್ಲಿ ಗೂಳಿಯಂತೆ ಗುಮ್ಮುವುದು ಈತನ ಅಭ್ಯಾಸ. ಆದರೆ ಈತನ ಅಡ್ಡಕಸುಬಿ ದಂಧೆಗಳಿಗೆ ಆಸ್ಪದ ಕೊಡದೆ ಅಕ್ರಮ ತಡೆಯೋ ಧೈರ್ಯ ಮಾಡಿದ ಮಲೆನಾಡಿನ ಹೆಣ್ಮಗಳು ಜ್ಯೋತಿ ಜೊತೆ ಆತ ನಡೆದುಕೊಂಡ ರೀತಿಯನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಕ್ಯಾಕರಿಸಿ ಉಗಿತಿದ್ದಾರೆ. ರೀ ಸಂಗಮೇಶ್, ಮಗನನ್ನು ಬೆಳೆಸೋ ರೀತಿ ಇದೇನ್ರಿ? ಕಿವಿ ಹಿಂಡಿ ಬುದ್ಧಿ ಹೇಳೋಕ್ಕಾಗಲ್ವೇನ್ರಿ? ಕೇಳದಿದ್ರೆ 4 ತಟ್ಟೋದಲ್ವೇನ್ರಿ? ಇಡೀ ಪಕ್ಷದ ಮಾನ ಮರ್ಯಾದೆ ಹಾಳು ಮಾಡೋದ್ನಲ್ರಿ ಎಂದು ಮುಖಂಡರು ಈಗಾಗಲೇ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಭದ್ರಾವತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಿವೆಯೋ ಇಲ್ಲೋ ಗೊತ್ತಿಲ್ಲ ಕಣ್ರಿ, ಆದರೆ ಕಾನೂನು ಬಾಹಿರ ಚಟುವಟಿಕೆಗಳಂತೂ ಎಗ್ಗಿಲ್ಲದೆ ನಡೀತಲೇ ಇದಾವಂತೆ. ಇದೆಲ್ಲವೂ ಪೊಲೀಸರ ಸರ್ಪಗಾವಲಿನಲ್ಲಿ ನಡೀತಿದೆ ಅನ್ನುವಂಥದ್ದು ಅತ್ಯಂತ ದೊಡ್ಡ ಟ್ರಾಜಿಡಿಕಲ್ ವಿಚಾರ. ದಿನಕ್ಕೆ 10 ರಿಂದ 20 ಲಕ್ಷದಷ್ಟು ಆದಾಯ ಈ ಅಕ್ರಮಗಳಿಂದಲೇ ಉತ್ಪತ್ತಿಯಾಗುತ್ತಿದೆ ಎನ್ನುವ ಮಾತುಗಳಿವೆ. ಎಲ್ಲಿ ನೋಡಿದ್ರು ಇಸ್ಪೀಟ್ ಅಡ್ಡೆಗಳು, ಓಸಿ, ಮಡ್ಕ, ಜೂಜಿನ ಕಾರುಬಾರು. ಇದೆಲ್ಲಕ್ಕೂ ಶ್ರೀರಕ್ಷೆ, ಇದೆಲ್ಲದರ ಕಿಂಗ್ ಪಿನ್, ಹಾಗೆಯೇ ಗಾಡ್ ಫಾದರ್ ಈ ಬಸವೇಶ್ ಅಂತೆ. ಈತನೇ ಎಲ್ಲವನ್ನ ತನ್ನ ಹುಡುಗರ ಮೂಲಕ ನಡೆಸ್ತಿದ್ದಾನೆ ಎನ್ನುವ ಮಾತುಗಳಿವೆ. ಇರೋ ಬರೋ ಸಂಪಾದನೆಯನ್ನೆಲ್ಲ ಇಲ್ಲಿಗೆ ತಂದು ಹಣ ಗೆದ್ದರೂ ಅದನ್ನು ತಗೊಂಡು ಮನೆಗೆ ಹೋಗಲಿಕ್ಕೆ ಆಗ್ತಿಲ್ವಂತೆ ಅಲ್ಲಿನ ಜನರಿಗೆ. ಎಲ್ಲವನ್ನ ಬಸವನ ಪಾದಕ್ಕೆ ಹಾಕಿಯೇ ಹೋಗ್ಬೇಕಂತೆ. ಇದರ ಜೊತೆಗೆ ಭದ್ರಾ ನದಿಯ ಒಡಲನ್ನು ಹಗೆದು ನಡೆಸಲಾಗುತ್ತಿರುವ ಮರಳು ಮಾಫಿಯಾಕ್ಕೂ ಬಸವೇಶ್ನೇ ಬಾಸ್ ಅಂತೆ. ಭದ್ರಾವತಿಯಿಂದ ಎಲ್ಲಿಗೆ ಮರಳು ಹೋಗಬೇಕೆಂದ್ರೂ ಬಸವೇಶ್ ಬಾಸ್ಗೆ ಕಪ್ಪ ಒಪ್ಪಿಸೋದು ಸಂಪ್ರದಾಯವಂತೆ. ಇಂತಿಷ್ಟು ಕಪ್ಪ ಅಂತ ಒಪ್ಪಿಸಿದ್ರೆ ಸಾಕು, ಲೈಸೆನ್ಸ್ ಇಲ್ಲದೆ ಎಷ್ಟು ಲೋಡ್ ಮರಳನ್ನಾದರೂ ಅಕ್ರಮವಾಗಿ ಭದ್ರಾವತಿಯಿಂದ ಸಾಗಿಸಬಹುದಂತೆ. ಆದರೆ ದುರಂತ ಏನು ಗೊತ್ತಾ, ಮರಳು ಮಾಫಿಯಾ ಅಷ್ಟೊಂದು ವ್ಯವಸ್ಥಿತವಾಗಿ ನಡೆಯೋಕೆ ಹಿಂದೆ ಕೆಲಸ ಮಾಡ್ತಿದ್ದ ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಿದ್ದಾರೆನ್ನುವ ಮಾತುಗಳಿವೆ. ಬಹುಶಃ ಬಸವೇಶ್ನನ್ನು ಎದುರಾಕೊಂಡು ಸಾಧಿಸುವುದೇನಿದೆ ಎಂದು ಹೆದರಿ ಅವರೆಲ್ಲ ಸಾಥ್ ಕೊಟ್ಟಿರಬಹುದಾದ ಸಾಧ್ಯತೆಗಳಿವೆ. ಆದರೆ ಎಲ್ಲರೂ ವ್ಯವಸ್ಥೆ ಜೊತೆಗೆ ಹೊಂದಿಕೊಂಡೇ ಹೋಗಬೇಕೆಂದೇನಿಲ್ಲಲ್ವಾ? ವಿರೋಧಿಸುವವರು ಇರ್ತಾರೆ ಎನ್ನುವುದಕ್ಕೆ ಜಿಯಾಲಜಿಸ್ಟ್ ಜ್ಯೋತಿ ಸ್ಪಷ್ಟ ನಿದರ್ಶನ. ಮಲೆನಾಡು ಮೂಲದವರಾದ ಜ್ಯೋತಿ ಭದ್ರಾವತಿಗೆ ಬಂದ ಮೇಲೆ ಅಲ್ಲಿ ನಡೆಯುತ್ತಿದ್ದ ಮರಳು ಮಾಫಿಯಾ ಕಂಡು ಖುದ್ದು ಬೆಚ್ಚಿ ಬಿದ್ದಿದ್ರಂತೆ. ಒಂದು ಹಂತದವರೆಗೆ ಸಹಿಸಿಕೊಂಡ ಅವರು ಅದು ಮಿತಿಮೀರಿ ಹೋಗುತ್ತಿದೆ ಎಂದಾಗ ಫೀಲ್ಡ್ಗೆ ಇಳಿಯೋಕೆ ನಿರ್ಧರಿಸಿಬಿಟ್ರಂತೆ. ಬಹುಶಃ ನಂತರದ ಪರಿಣಾಮ ಹೀಗೆಲ್ಲ ಆಗುತ್ತದೆ ಎನ್ನುವುದು ಮುಂಚೆನೇ ಗೊತ್ತಾಗಿದ್ರೆ ಅವರು ಹಿಂದಿನ ಅಧಿಕಾರಿಗಳಂತೆ ಬಾಯಿಗೆ ಬೀಗ ಹಾಕ್ಕೊಂಡು ಸುಮ್ಮನಾಗ್ಬಿಡ್ತಿದ್ರೇನೋ ಗೊತ್ತಿಲ್ಲ. ಆದರೆ ಮಹಿಳಾ ಅಧಿಕಾರಿ ಜ್ಯೋತಿ ಮಾಡಿದಂಥ ಧೈರ್ಯ ಇದೆಯಲ್ಲ, ಅದಕ್ಕೆ ಮಾತ್ರ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮರಳು ಮಾಫಿಯಾದ ಕರಾಳ ಮುಖದ ಅರಿವಿದ್ರೂ ರಾತ್ರಿ ಸ್ಪಾಟ್ಗೆ ತೆರಳಿ ರೇಡ್ ಮಾಡಿದ ರೀತಿ ಅಚ್ಚರಿ ಮೂಡಿಸುತ್ತೆ. ಮರಳನ್ನ ಬಗೆಯುತ್ತಿದ್ದ ದುಷ್ಟರ ಹೆಡೆಮುರಿ ಕಟ್ಟೋಕೆ ಬೋಲ್ಡ್ ಸ್ಟೆಪ್ ತೆಗೆದುಕೊಂಡು ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡಿದ, ಹಾಗೆಯೇ ಫೇಸ್ ಮಾಡಿದ ರೀತಿಗೆ ಇಡೀ ಕರ್ನಾಟಕವೇ ಹ್ಯಾಟ್ಸ್ ಆಫ್ ಅಂತಿದೆ. ಇಂಥ ಖಡಕ್ಕಾದ ಮಹಿಳಾ ಅಧಿಕಾರಿಯನ್ನು ಅವಾಚ್ಯವಾಗಿ ನಿಂದಿಸಿ ಮರ್ಡರ್ ಮಾಡಿಬಿಡುತ್ತೇವೆ ಎನ್ನುವ ಮಟ್ಟಿಗೆ ಆವಾಜ್ ಹಾಕಿದ ಬಸವೇಶ್ ಫೋರ್ಸ್ ಕೊಡಲಿಕ್ಕೆ ಹೋಗಿ ದೊಡ್ಡ ಮಟ್ಟದಲ್ಲಿ ತಗಲಾಕೊಂಡಿದ್ದಾನೆ. ರಾಜ್ಯಾದ್ಯಂತ ಸುದ್ದಿಯಾಗಿದ್ದಾನೆ. ಎಲ್ಲರಿಂದಲೂ ಛೀ ಥೂ ಅಂತ ಉಗಿಸ್ಕೊಳ್ತಿದ್ದಾನೆ. 2 ನಂಬರ್ ದಂಧೆಗಳಿಗೆ ಗಾಡ್ ಫಾದರ್ ಆಗಿ ದಂಧೆಕೋರರಿಗೆ ಶ್ರೀರಕ್ಷೆಯಾಗಿದ್ದ ಬಸವೇಶ್ ತಾನೇನೇ ಮಾಡಿದ್ರು ನಡೆದೋಗ್ತದೆ ಎಂದು ಭಾವಿಸಿದ್ದೇ ಇವತ್ತು ಆತನಿಗೆ ಮುಳುವಾಗಿದೆ. ಇಷ್ಟು ದಿನ ಮಾಡ್ತಿದ್ದ ರೋಡಿಸಮ್ನ ಒಂದು ಹೆಜ್ಜೆ ಮುಂದೋಗಿ ದೊಡ್ಡ ಎಡವಟ್ಟನೆ ಮಾಡ್ಕೊಂಡಿದ್ದಾನೆ. ದಂಧೆ ನಡೆಸುವಾಗ ಅವರಿವರನ್ನ ಬೆದರಿಸುವುದು ಕಾಮನ್ನು. ಆದರೆ ಅದನ್ನು ಮಟ್ಟ ಹಾಕಲು ಮುಂದಾದ ಮಹಿಳಾ ಅಧಿಕಾರಿಯನ್ನು ಬೆದರಿಸಿದ್ದು, ಅದಕ್ಕಾಗಿ ಬಳಸಿದ ಬಿಲೋ ದಿ ಬೆಲ್ಟ್ ಲ್ಯಾಂಗ್ವೇಜ್ ಅನ್ನು ಮಾತ್ರ ಸಹಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಬಿಡಿ. ಇದು ಬಸವೇಶ್ ಎನ್ನುವ ಹಾದಿ ತಪ್ಪಿದ ಮಗನ ಸಂಸ್ಕಾರ ಸಂಸ್ಕೃತಿ ಏನನ್ನೋದನ್ನು ತೋರಿಸುತ್ತದೆಯಲ್ಲದೆ ಓರ್ವ ಅಪ್ಪನಾಗಿ ಮಗನನ್ನು ಬೆಳೆಸುವುದರಲ್ಲಿ ಸಂಗಮೇಶ್ ಯಾವ ರೀತಿ ಎಡೆಯಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಂತಿದೆ. ಇದು ಎಮ್ಮೆಲ್ಲ ಪುತ್ರನ ಕಥೆಯಾದರೆ ಶಿವಮೊಗ್ಗ ಜಿಲ್ಲೆಯ ಹದಗೆಟ್ಟ ಪೊಲೀಸ್ ವ್ಯವಸ್ಥೆದು ಇನ್ನೊಂದು ರೀತಿಯ ಟ್ರಾಜಿಡಿ ಕಂಡ್ರೆ. ಮೇಲ್ಕಂಡ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಇಷ್ಟು ಇನ್ಸೆನ್ಸಿಟಿವ್ ಆಗಿ ವರ್ತಿಸಿದ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಖಂಡನಾರ್ಹ. ಪೊಲೀಸ್ ಇಲಾಖೆ ಶಿವಮೊಗ್ಗದಲ್ಲಿ ನಿಜಕ್ಕೂ ಜೀವಂತವಿದೆಯೇ ಎಂದು ಜನ ಮಾತನಾಡಿಕೊಳ್ತಿರೋದು ಸುಳ್ಳಲ್ಲ. ದಕ್ಷ ಅಧಿಕಾರಿಗಳೇ ಕಡಿಮೆ ಆಗಿರುವ ಸನ್ನಿವೇಶದಲ್ಲೇ ಅಂಥದ್ದು ಧೈರ್ಯ ಮಾಡಿದ ಮಹಿಳಾ ಅಧಿಕಾರಿಗೆ ರಕ್ಷಣೆ ಕೊಡಬೇಕಾದ ಪೊಲೀಸರು ಅಂಥದ್ದೇನು ನಡೆದೇ ಇಲ್ಲ ಎನ್ನುವಂತೆ ನಿರ್ಲಿಪ್ತರಾಗಿದ್ದು ಈ
ಇದೇನು ಹೇಳ್ಕೊಳ್ಳುವಂಥ ಗಂಭೀರ ವಿಷಯವಲ್ಲ ಬಿಡಿ ಎನ್ನುವಂತೆ ರಿಯಾಕ್ಟ್ ಮಾಡಿದ್ದರ ಬಗ್ಗೆ ಇಡೀ ರಾಜ್ಯವೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಮಹಿಳಾ ಅಧಿಕಾರಿಯ ರಕ್ಷಣೆ ಬರೋದನ್ನು ಬಿಟ್ಟು ಪ್ರಕರಣದ ಗಂಭೀರತೆಯನ್ನೇ ಹೊಸಕಿ ಹಾಕೋಕೆ ಪೊಲೀಸರು ಯತ್ನಿಸಿದ್ದು ಮಾತ್ರ ಖಂಡನೀಯ. ಬಸವೇಶ್ ನಡೆಸಿದ ದೌರ್ಜನ್ಯಕ್ಕೆ ಸಾಕ್ಷಿಗಳಿದ್ದಾಗ್ಯೂ ಆತನ ಹೆಡೆಮೂರಿ ಕಟ್ಟೋ ಪ್ರಯತ್ನವನ್ನೇ ಮಾಡಲಿಲ್ಲ ಎನ್ನುವ ಆರೋಪ ಪೊಲೀಸರ ಮೇಲಿದೆ. ಕಂಪ್ಲೇಂಟ್ ಕೊಡಲಿಕ್ಕೆ ಮಹಿಳಾ ಅಧಿಕಾರಿ ಹಿಂಜರಿಯುವಾಗ ಆಕೆಗೆ ಧೈರ್ಯ ತುಂಬುವ ಕೆಲಸವೇ ಪೊಲೀಸರಿಂದ ಆಗಲಿಲ್ವಂತೆ. ಹಾಗೋ ಹೀಗೋ ಧೈರ್ಯ ಮಾಡಿ ದೂರು ಕೊಟ್ಟ ಮೇಲೆ ಆದ FIRನಲ್ಲಿ 3 ಹೆಸರನ್ನು ಸೇರಿಸಿ ಅರೆಸ್ಟ್ ಮಾಡಿ ಪೊಲೀಸರು ಕೈ ತೊಳೆದುಕೊಂಡರೆ ಹೊರತು ಘಟನೆ ಆಳಕ್ಕಿಳಿದು ತನಿಖೆಯನ್ನೇ ಮಾಡಲಿಲ್ವಂತೆ. ಇದೆಲ್ಲದರ ಹಿಂದೆ MLA ಪ್ರೆಷರ್ ಜೊತೆಗೆ ಕೆಲವು ಪೊಲಿಟಿಷಿಯನ್ಸ್ಗಳ ಕುಮ್ಮಕ್ಕು ಇತ್ತೆನ್ನುವ ಮಾತು ಭದ್ರಾವತಿಯಿಂದ ಕೇಳಿ ಬರುತ್ತಿದೆ. ಇದೆಲ್ಲವನ್ನು ಗಮನಿಸಿದ ಜನರು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ನಿಜಕ್ಕೂ ಅಸ್ತಿತ್ವದಲ್ಲಿದೆಯೇ ಎಂದು ಪ್ರಶ್ನಿಸಲಾರಂಭಿಸಿದ್ದಾರೆ. ಮಹಿಳಾ ಅಧಿಕಾರಿಗೆ ರಕ್ಷಣೆ ಕೊಡಲಿಕ್ಕಾಗದ ಪೊಲೀಸ್ ವ್ಯವಸ್ಥೆಗೆ ಧಿಕ್ಕಾರವಿರಲಿ, ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆಯಾಗಲಿ ಎಂಬ ಸಂದೇಶಗಳು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿವೆ. ಪ್ರಕರಣದ ಸತ್ಯಾಸತ್ಯತೆ ಹೊರಬರಲೇಬೇಕೆನ್ನುವ ಪಟ್ಟನ್ನು ಹಿಡಿದುಕೊಂಡು ರವಿಕೃಷ್ಣ ರೆಡ್ಡಿ ಅವರ ರಾಷ್ಟ್ರ ಸಮಿತಿ ಪಕ್ಷ ದೂರು ದಾಖಲಿಸಿದೆ. ಮಲೆನಾಡಿನ ಒಂದಷ್ಟು ಪ್ರಬುದ್ಧರು ದಕ್ಷ ಅಧಿಕಾರಿ ಜ್ಯೋತಿ ಬೆನ್ನಿಗೆ ನಿಲ್ಲಲು ಮುಂದಾಗಿದ್ದಾರೆ. ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಎನ್ನುವ ದಿಟ್ಟ ಅಧ್ಯಕ್ಷೆ ತಪ್ಪು ಮಾಡಿದಾತ MLA ಮಗನಾಗಿದ್ದಾರೇನಂತೆ ಕ್ಷಮಿಸುವ ಪ್ರಮೇಯವೇ ಇಲ್ಲ ಎಂದು ಅಬ್ಬರಿಸಿದ್ದಾರೆ. ಅನೇಕ ಜನಪರ ಸಂಘಟನೆಗಳು MLA ಪುತ್ರನ ಬಂಧನಕ್ಕೆ ಹಾಗೆಯೇ ದಿಟ್ಟ ಮಹಿಳಾ ಅಧಿಕಾರಿ ಜ್ಯೋತಿಗೆ ನ್ಯಾಯ ದೊರಕಿಸಿಕೊಡಬೇಕೆನ್ನುವ ಒತ್ತಾಯ ಮಾಡಿ ಹೋರಾಟಕ್ಕೆ ಮುಂದಾಗಿವೆ. ರಾಜ್ಯಾದ್ಯಂತ ಪ್ರಕರಣದ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆದರೆ ಇಲ್ಲಿ ಅನುಮಾನ ಹಾಗೆಯೇ ಆತಂಕ ಇರೋದು ದೌರ್ಜನ್ಯ ನಡೆಸಿರುವುದಕ್ಕೆ ಮೇಲ್ನೋಟಕ್ಕೆ ಎಲ್ಲ ಸಾಕ್ಷಿಗಳಿದ್ದಾಗ್ಯೂ MLA ಪುತ್ರನ ಮಗ ಬಸವೇಶ್ ಶಿಕ್ಷೆಯಿಂದ ತಪ್ಪಿಸ್ಕೊಂಡು ಬಿಡ್ತಾನ. ದಿಟ್ಟ ಮಹಿಳಾ ಅಧಿಕಾರಿಗೆ ಮಾನಸಿಕ ಹಿಂಸೆ ಕೊಟ್ಟು ಅವರು ಭದ್ರಾವತಿಯಿಂದಲೇ ಟ್ರಾನ್ಸ್ಫರ್ ತೆಗೆದುಕೊಳ್ಳುವಂತಾಗುತ್ತಾ, ಅಥವಾ MLA ಸಂಗಮೇಶ್ ತನ್ನ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅನ್ನು ಬಳಸಿ ದೊಡ್ಡವರ ಮೇಲೆ ಪ್ರೆಷರ್ ಹಾಕಿಸಿ ಜ್ಯೋತಿ ಅವರನ್ನೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರಾ ಎನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಪ್ರಕರಣದ ಹಿನ್ನೆಲೆಯಲ್ಲಿ ಕೇಳಿಬರ್ತಾ ಇದೆ. ಪ್ರಕರಣವನ್ನು ಮುಚ್ಚಾಕುವಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮೇಲ್ನೋಟಕ್ಕೆ ಶಾಮೀಲಾಗಿರುವಂತೆ ಕಾಣ್ತಾ ಇದೆ. ಆದರೆ ಅಂತಿಮವಾಗಿ ಯಾವ ರೀತಿಯಂತ ನಿರ್ಧಾರ ಹೊರಬೀಳುತ್ತೆ, ಮಗನನ್ನು ರಕ್ಷಿಸೋದಕ್ಕೆ ಸಂಗಮೇಶ್ ಮಾಡಿದಂಥ ಪ್ರಯತ್ನಕ್ಕೆ ಸರ್ಕಾರ ಅದೇ ರೀತಿ ಪೊಲೀಸ್ ಮಣೆ ಹಾಕುತ್ತೋ ಅಥವಾ ದಕ್ಷ ಅಧಿಕಾರಿಯನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡ್ತದೋ ಎನ್ನುವುದನ್ನು ಕಾದು ನೋಡಬೇಕು ಅಂತ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೇವೆ. ಗುಡ್ ಬಾಯ್.